ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇಂದು ನಾವು ಆರೋಗ್ಯಕ್ಕೆ ತುಂಬ ಉಪಯೋಗಿ ಆಗುವ ಶಂಖಪುಷ್ಪ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಮನೆಯ ತೋಟದಲ್ಲಿ ಸುಲಭವಾಗಿ ಬೆಳೆಸಬಹುದಾದ ಈ ಗಿಡಕ್ಕೂ ಇರುವ ಅದ್ಭುತ ಪ್ರಯೋಜನವನ್ನು ತಪ್ಪದೆ ಈ ವಿಡಿಯೋದಲ್ಲಿ ನೋಡಿ. ಶಂಖಪುಷ್ಪ ಈ ಗಿಡ ಒಂದು ಪ್ರಸಿದ್ಧ ಆಯುರ್ವೇದ ಔಷಧೀಯ ಗಿಡ. ಈ ಗಿಡದಲ್ಲಿ ಸಾಮಾನ್ಯವಾಗಿ ನೀಲಿ ಅಥವಾ ಬಿಳಿ ಬಣ್ಣದ ಹೂಗಳು ಬರುತ್ತವೆ. ಇದು ಒಂದು ಬಳ್ಳಿ ಗಿಡ. ಕಂಬಕ್ಕೆ, ಜಾಳಿಗೆ ಅಥವಾ ಹೀಗೆ ಉದ್ದಕ್ಕೆ ಯಾವುದಾದ್ರೂ ಒಂದು ಕೋಲನ್ನು ಇಟ್ಟರೆ ಆ ಗಿಡ ಚೆನ್ನಾಗಿ ಏರುತ್ತದೆ ಹಾಗೂ ಬೆಳೆಯುತ್ತದೆ. ಇದರ ಪ್ರಯೋಜನವನ್ನು ಕೇಳಿದರೆ ನಿಮಗೆ ಅಚ್ಚರಿ ಆಗಬಹುದು. ಹೌದು ವೀಕ್ಷಕರೇ, ಈ ಶಂಖಪುಷ್ಪದ ಕಷಾಯವನ್ನು ಕುಡಿದರೆ ಮೆದುಳಿನ ಶಕ್ತಿ ಹೆಚ್ಚಿಸುತ್ತದೆ, ನೆನಪಿನ ಸಾಮರ್ಥ್ಯ ಹೆಚ್ಚಿಸುತ್ತದೆ, ಹಾಗೆಯೇ ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಉತ್ತಮವಾಗುತ್ತದೆ. ಮನಃಶಾಂತಿಯನ್ನು ಕೂಡ ಇದರ ಕಷಾಯ ನೀಡುತ್ತದೆ. ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಹಾಗೆಯೇ ಮೂತ್ರನಾಳಕ್ಕೆ ಅಂದರೆ ಮೂತ್ರದ ಅಡ್ಡಿ ಸೋಂಕಿನ ಸಮಸ್ಯೆಯನ್ನು ನಿವಾರಿಸಲು ಇದರ ಕಷಾಯ ಬಹಳ ಉಪಯೋಗವಾಗುತ್ತದೆ. ಚರ್ಮದ ಆರೈಕೆಗೆ ಅಂದರೆ ಚರ್ಮವು ಗ್ಲೋ ಆಗಲು ಕಾಮ್ನೆಸ್ ಕೊಡುತ್ತದೆ. ಶಂಖಪುಷ್ಪವನ್ನು ಇದರ ಗಿಡವನ್ನು ಬೆಳೆಸುವುದು ಬಹಳ ಸುಲಭ. ಯಾವುದೇ ಮಣ್ಣಿನಲ್ಲಿ ಈ ಗಿಡ ಬೆಳೆಯುತ್ತದೆ. ಇದಕ್ಕೆ ಸೂರ್ಯನ ಬೆಳಕು ಇಟ್ಟರೆ ದ್ರುತವಾಗಿ ಬೆಳೆಯುತ್ತದೆ ಹಾಗೂ ಪಾಟ್ ಶೆಡ್ಡಲ್ಲೂ ಕೂಡ ಈ ಗಿಡ ಬೆಳೆಯುತ್ತದೆ. ಗಿಡವು ಹತ್ತುವ ಬಳ್ಳಿಯಂತಿರುತ್ತದೆ. ಕಂಬ ಅಥವಾ ಜಾಲಿ ಕೊಟ್ಟರೆ ಸುಂದರವಾಗಿ ಏರುತ್ತದೆ. ನೆಟ್ಟು ಸುಮಾರು 40ರಿಂದ 45 ದಿನಗಳಲ್ಲಿ ಹೂಗಳು ಬರಲು ಪ್ರಾರಂಭವಾಗುತ್ತವೆ. ಶಂಖಪುಷ್ಪದ ಕಷಾಯವನ್ನು ಮಾಡುವುದು ಹೇಗೆಂದು ತಿಳಿದುಕೊಳ್ಳೋಣ. ಒಂದು ಸುಮಾರು 4-5 ಹೂಗಳನ್ನು ನೀರಿನಲ್ಲಿ ಕುದಿಸಿ ಬೆಳಗ್ಗೆ ಅಥವಾ ರಾತ್ರಿ ಒಂದು ಹೊತ್ತು ಕುಡಿದರೆ ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ. ನೋಡಿ, ಈ ಗಿಡದ ಕಷಾಯವು ಕುದಿಸಿದಾಗ ಅದು ಪರ್ಪಲ್ ಬಣ್ಣಕ್ಕೆ ಅಂದರೆ ಈ ಹೂವಿನ ಬಣ್ಣಕ್ಕೆ ತಿರುಗುತ್ತದೆ. ಹಾಗೆಯೇ ಈ ಶಂಖಪುಷ್ಪದ ಹೂಗಳನ್ನು ಸಾಮಾನ್ಯವಾಗಿ ಚಹಾದಲ್ಲಿ ಕೂಡ ಬೇಯಿಸಿ ಇದನ್ನು ಕುಡಿಯಬಹುದು. ಇದರ ಹೂಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಏರ್ ಟೈಟ್ ಜಾರ್ನಲ್ಲಿ ಕೂಡ ಇಟ್ಟುಕೊಳ್ಳಬಹುದು. ಸ್ನೇಹಿತರೆ, ಇಂತಹ ಆರೋಗ್ಯಕರ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವುದು ಸುಲಭ ಮಾತ್ರವಲ್ಲ, ನಮ್ಮ ದೈನಂದಿನ ಜೀವನಕ್ಕೂ ಕೂಡ ಬಹಳ ಉಪಯೋಗ. ಶಂಖಪುಷ್ಪ ಗಿಡದ ಬಗ್ಗೆ ನಿಮಗೆ ಇನ್ನೂ ಪ್ರಶ್ನೆಗಳಿದ್ದರೆ ಕಮೆಂಟಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.